ಹಾಯ್ ಫ್ರೆಂಡ್ಸ್. ಹಾಯ್ ಹೇಳಪ್ಪು, ಎಲ್ರಿಗೂ ಹಾಯ್ ಹೇಳು. Hi. ಹಾಯ್, ಹೌ ಆರ್ ಯು? I ready. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯ ಮಿನಿ ಗಾರ್ಡನ್, ಒಂದು ಚಿಕ್ಕ ಗಾರ್ಡನ್ ಇದೆ ನಮ್ಮ ಮನೆ ಮುಂದೆ. ಸೊ ಅದನ್ನು ನಮ್ಮ ಯಶು ನಿಮಗೆಲ್ಲ ಪರಿಚಯ ಮಾಡಿಸ್ತಾನೆ. ಓಕೆನಾ? ತೋರಿಸ್ತೀಯಾ? ಓಕೆ, ತೋರಿಸ್ತೀನಿ ಅಂತ ಹೇಳಿ. ತೋರಿಸ್ತೀನಿ ಹೇಳಪ್ಪಜ್ಜಿ ಬೇಗ. ಓಕೆ ಓಕೆ, ಬನ್ನಿ ನೋಡೋಣ. ಮಿನಿ ಗಾರ್ಡನ್ ತೋರ್ಸೋಣ? ತೋರಿಸ್ಬೇಕಪ್ಪಾಜಿ ನೀನೇ. ನೋಡಿ, ನಮ್ಮ ಮಿನಿ ಗಾರ್ಡನ್ನು ಎಲ್ಲ ಥರ ಗಿಡಗಳನ್ನು ಹಚ್ಚಿದ್ದೀವಿ. ಸೊ ಆದಷ್ಟು ಎಲ್ಲ, ಯಾಕಂದರೆ ತುಂಬ ಪಾಟ್ಗಳು ಹಾಳಾಗಿರೋದು. ಸೊ ಏನೇನು ಗಿಡಗಳನ್ನ ಮಿನಿ ಗಾರ್ಡನಲ್ಲಿ ಯಾವ ಗಿಡ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಇಲ್ಲಿ ನೋಡಿ, ಇದು ಗುಲಾಬಿ ಗಿಡ. ಇದು ರೆಡ್ ಗುಲಾಬಿ ಗಿಡ, ರೋಜ್ದು. ಇದು ಬಂದುಬಿಟ್ಟು 3 ವರ್ಷ ಆಯ್ತು ತಂದು. ಇವಾಗ ಹೂ ಬಿಡ್ತಾ ಇಲ್ಲ, ಆವಾಗೆಲ್ಲ ಹೂ ಬಿಡ್ತಾ ಇತ್ತು. ಇವಾಗ ಸ್ಟಾಪ್ ಮಾಡಿದೆ ಅದು ಹೂ ಬಿಡೋದು. ಇನ್ನು ಕಟ್ ಮಾಡಬೇಕು, ಮಾಡಿಲ್ಲ, ಅದನ್ನ ಟ್ರಿಮ್ ಮಾಡಬೇಕು. ಓಕೆನಾ? ಆಮೇಲೆ ಇದಿದೆಯಲ್ಲ, ಇದು ಕರಿಬೇವಿನ ಗಿಡ, ಕಡಿಪತ್ತ, ಕರಿ ಲೀವ್ಸ್. ಇದನ್ನು ಊರಿಂದ ತಂದಿರೋದು ನಮ್ಮ ಮನೆಯವರು. ಊರಿಂದ ತಂದು ಹಚ್ಚಿದ್ದಾರೆ. ಚೆನ್ನಾಗಿ ಬಂದಿದೆ. ಬಟ್ ಅದು ಏನಂತಂದರೆ ಅದಕ್ಕೆಲ್ಲ ಸ್ವಲ್ಪ ಜಾಗ ಜಾಸ್ತಿ ಬೇಕು. ನೆಲದಲ್ಲಿ ಯಾವ ರೀತಿ ಬೆಳೀತಿಲ್ಲ ಆ ರೀತಿ ಅಷ್ಟೊಂದು ಚೆನ್ನಾಗಿ ಪಾಟಲ್ಲೆಲ್ಲ ಬರೋದಿಲ್ಲ. ಸೊ ಆದರೂ ಇರಲಿ, ನಾನು ಯಾವಾಗ ಎಮರ್ಜೆನ್ಸಿ ಇರುತ್ತೆ ಅವಾಗೆಲ್ಲ ನೋಡಿ ಎಲೆಗಳೆಲ್ಲ ತೊಗೊಂಡು ನಾನು ಅಡುಗೆ ಮಾಡಿದ್ದೀನಿ. ಇದು ಕರಿಬೇವಿನ ಗಿಡ. ಸೊ ಇದು ಮನಿ ಪ್ಲ್ಯಾಂಟ್ ನೋಡಿ. ಒಂದೇ ನಾವು ಇಷ್ಟು ಕಡ್ಡಿ ತಂದು ಹಚ್ಚಿರೋದು 2 ವರ್ಷ ಹಿಂದ್ಗಡೆ. ಒಂದೇ ನೀರಲ್ಲಿ ಕೂಡ ಹಚ್ಬೋದು ಇದನ್ನು. ಅಂದರೆ ಬರೀ ಬಾಟಲಲ್ಲಿ ನೀರು ಹಾಕಿಬಿಟ್ಟು ಇದನ್ನು ನಾವು ಹಚ್ಬೋದು. ನೋಡಿ ಹೆಂಗೆ ಬೆಳ್ಕೊಂಡಿದೆ ಅಂತ ಮನೆ ಮೇಲೆ ಬಳ್ಳಿ. ಇನ್ನೂ ಚೆನ್ನಾಗಿತ್ತು, ಅಂದರೆ ಒಣಗೋಗಿದೆ. ಇವಾಗ ಸ್ವಲ್ಪ ಅದಕ್ಕೆಲ್ಲ ನಾವು ಬರೀ ಬೆಳೆಸಿದ್ರಲ್ಲ, ನೀವು ಮಂತಿರುವಾಗಬೇಕು ಮತ್ತು ಅದಕ್ಕೆಲ್ಲ ಗೊಬ್ಬರ ಹಾಕಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇಲ್ಲಿ ನೋಡಿ, ಒಂದು ಕೊಳ್ತಿರೋ ಈರುಳ್ಳಿ ಇತ್ತು ನನ್ನ ಹತ್ರ. ಸೊ ಅದನ್ನೇ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈರುಳ್ಳಿ. ಹಾಗೆ ಖಾಲಿ ಪಾಟಲ್ಲಿ ಹಾಕಿದ್ದೀನಿ. ಇದು ಬಂದುಬಿಟ್ಟು ಅವರೆಕಾಳು ಅಂತೀವಲ್ಲ, ಕರಿ ಅವರೆ ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಸುಮ್ಮನೆ ಬೀಜ ಹಾಕಿದ್ದೀನಿ. ಈ ಸೀಸನಲ್ಲಿ ಇದು ಬರುತ್ತೆ ಇಲ್ಲ ಗೊತ್ತಿಲ್ಲ. ಎಲೆ ಹಾಕೋ ಜಾಸ್ತಿ ಬಾಡೋಗ್ತಾ ಇದೆ. ನೋಡಬೇಕು ಇದಕ್ಕೆ ಇದು ಕಾಯಿ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸುಮ್ಮನೆ ಹಾಕಿದ್ದೀನಿ. ಗಿಡ ಮಾತ್ರ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಗಿಡ ಮಾತ್ರ, ಅಲ್ವಾ? ಇದಕ್ಕೆ ವಾಸ್ತು ಪ್ಲ್ಯಾಂಟ್ ಅಂತಾರೆ. ಸೊ ಈ ಕಡೆ ಎಲ್ಲರ ಮನೆ ಮುಂದೆ ಇಟ್ಟಿರ್ತಾರೆ ವಾಸ್ತು ಪ್ಲ್ಯಾಂಟ್ ಅಂತ. ಇದನ್ನು ನಾವು ಆನ್ಲೈನಲ್ಲಿ ತರಿಸಿದ್ದು ಇದನ್ನು. ಸೊ ಇದು ಆಲ್ಮೋಸ್ಟ್ 1 ಇಯರ್ ಆಯಿತು. ಆಲ್ಮೋಸ್ಟ್ 1 ಇಯರ್ ಆಯಿತು ತಂದು. ಬಟ್ ಆಮೇಲೆ ಅನ್ನಿಸ್ತು ಯಾಕೆ ತರಿಸ್ತೀವಿ ಅಂತ. ಯಾಕಂದರೆ ಇಲ್ಲಿ ಎಲ್ಲರೂ ಮನೆ ಮುಂದೆ ಇತ್ತು, ನಾವಿಲ್ಲೇ ಯಾರಾದ್ರ ಹತ್ರ ಕಿತ್ಕೊಂಡು ಹಚ್ಬೋದಾಗಿತ್ತು. ಬಟ್ ನಾನೇನು ತರಿಸ್ದೆ ಹಾಗೆ. ಇದು ಇಲ್ಲೇ ತೊಗೊಂಡು ಹಚ್ಚಿರೋದು. ಇದರಲ್ಲಿ ಏನಂದರೆ ಡಿಫ್ರೆನ್ಸ್, ಇದು ಸ್ವಲ್ಪ ದಪ್ಪ ಇದೆ ಎಲೆ. ಇಲ್ಲೇ ಮನೆ ಮುಂದ್ಗಡೆ ಹಚ್ಚಿರೋದು. ಇದು ಮಾತ್ರ ಸ್ವಲ್ಪ ಎಲೆ ತಿಳುವಾಗಿದೆ, ಅಷ್ಟೊಂದು ಇದಿಲ್ಲ. ಬೆಳೀತಾ ಇದೆ. ಇವಕ್ಕೆಲ್ಲ ಜಾಗ ಜಾಸ್ತಿ ಬೇಕು. ಅಂದರೆ ದೊಡ್ಡ ಪಾಟ್ ಬೇಕು. ದೊಡ್ಡ ಪಾಟಲ್ಲಿ ಚೆನ್ನಾಗಿ ಬರುತ್ತೆ. ಇದು ದೊಡ್ಡ ಪಾಟ್ ಇದ್ದರೆ ಚೆನ್ನಾಗಿ ಬರುತ್ತೆ. ಈ ಥರ ಚಿಕ್ಕ ಪಾಟಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಓಕೆ. ಸೊ ನೆಕ್ಸ್ಟು ತುಳಸಿ ಗಿಡ. ಮಾಮೂಲಿ ಎಲ್ಲರೂ ಹಚ್ಚಿರ್ತಾರೆ ತುಳಸಿ ಗಿಡ. ಸೊ ಆ ಥರ ನಾನೂ ಹಚ್ಚಿದ್ದೀನಿ. ಇದು ಎಲೋವೆರಾ ಗಿಡ. ಒಂದೇ ಒಂದು ಗಿಡ ತಂದು ಹಚ್ಚಿರೋದು ನಾನು. ಒಂದೇ ಒಂದು ಗಿಡ ಹಚ್ಚಿರೋದು ಇದು ಎಲೋವೆರಾ. ಇದು ಎಷ್ಟೊಂದು ಮರಿ ಹಾಕೈತೆ ಅಂತ, ಜಾಸ್ತಿ ಮರಿ ಹಾಕೈತಿ. ಎಷ್ಟೊಂದು ಜನ ತೊಗೊಂಡು ಹೋಗಿದ್ದಾರೆ ಇದನ್ನು ನಮ್ಮ ಪಾಟಿಂದ. ಇವಾಗ ಸ್ವಲ್ಪ ಹುಳ ಹತ್ತಿದೆ ಏನೋ, ಇದಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಚೆನ್ನಾಗಿ ಬಂದಿದೆ ಎಲೋವೆರಾ. ಇದಕ್ಕೆಲ್ಲ ಜಾಸ್ತಿ ಜಾಗ ಬೇಕು. ಪಾಟಲ್ಲಿ ಇಷ್ಟೇ ಬರೋದು. ಒಂದೊಂದು ಗಿಡ ಆದರೆ ದೊಡ್ಡದಾಗ್ತವೆ. ಜಾಸ್ತಿ ಗಿಡ ಬಂದುಬಿಟ್ರೆ ಅವು ದೊಡ್ಡವಾಗೋಕ್ಕಾಗಲ್ಲ. ಇಲ್ಲೊಂದು ವಾಸ್ತು ಗಿಡ ಬಂದಿದೆ ನೋಡಿ ಇದರಲ್ಲಿ. ಓಕೆನಾ? ಸೊ ನೆಕ್ಸ್ಟು ಇದು ಅದೇ ಎಲೋವೆರಾ. ಇಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ, ಪರವಾಗಿಲ್ಲ. ಬಿಸಿಲಿದ್ರೇ ಗಿಡಗಳು ಬರ್ತವೆ, ನೆರಳಲ್ಲಿ ಬರಲ್ಲ. ಚೆನ್ನಾಗಿ ಬಂದಿದೆ ಇದು ಕೂಡ. ಇದು ನೋಡ್ರಿ, ಇದು ಶೋ ಗಿಡ ಆ್ಯಕ್ಚುಲಿ. ಇದು ಹೆಂಗೆ ಗೊತ್ತಾ,
ಇದು ನೋಡಿ ಇನ್ನು ಯಾವ ಥರ ಅಂದರೆ ಇದು ಬೀಜ ಏನು ಬರಲ್ಲ, ಇದು ಎಲೆ ಇದೆಲ್ಲ ಇದೆಲೆ, ಇದನ್ನು ತೊಗೋಬೇಕು ಹಿಂಗೆ ಈ ಥರ ನೋಡಿ ಎಷ್ಟೊಂದಿದೆ ಇಲ್ಲಿ ಈ ಥರ. ಅದು ಎಲೆ ಇದೆಲ್ಲ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ ಗಿಡ. ಇದು ಎಲೆ ಇದೆಯಲ್ಲ, ಅದರ ಮುಂದ್ಗಡೆ ಹೂವು ಐತೆ, ಅದಕ್ಕೆ ಎಲೆ ಸೈಡ್ ಈ ಥರ ಹೂವು ಬಂದಿರುತ್ತೆ. ಸೊ ಇದನ್ನು ಹಿಂಗೆ ಜಸ್ಟ್ ಪಾಟಲ್ಲಿ ಉದುರಿಸೋದು, ಹಿಂಗೆ ಉದುರಿಸಿದ್ರೆ ಸಾಕು ಬಂದುಬಿಡುತ್ತೆ. ಅದಕ್ಕೆ ಏನು ಅಷ್ಟೊಂದು ಇದು ಬೇಕಾಗಿಲ್ಲ. ಅದು ಶೋ ಗಿಡ, ಇದೂ ಶೋ ಗಿಡ. ಇದೂ ಬರೀ ಬಳ್ಳಿ ಹಬ್ಕೊಳ್ಳುತ್ತೆ. ಇದಕ್ಕೆ ಜಾಗ ಜಾಸ್ತಿ ಬೇಕು. ಗಾರ್ಡನಲ್ಲೆಲ್ಲ, ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಗಾರ್ಡನ್ ಮಾಡಿರ್ತಾರಲ್ಲ ಅಲ್ಲೆಲ್ಲ ಹಾಕಿರ್ತಾರೆ. ನಾವು ಇದನ್ನು ಪೆಟ್ರೋಲ್ ಬಂಕಿಂದನೇ ತಂದಿರೋದು. ಇದನ್ನು ಜಾಸ್ತಿ ಜನ ತೊಗೊಂಡು ಹೋಗಿದ್ದಾರೆ ಇಲ್ಲಿಂದ. ಚೆನ್ನಾಗಿ ಬಂದಿದೆ, ಹೂ ಬಿಡುತ್ತೆ, ಹೂ ಬಿಡ್ತಾ ಇದೆ, ಅಂಟ್ಕೊಂಡಿದೆ ಚೆನ್ನಾಗಿ. ಓಕೆ ಇದು ಯಾವುದಂದರೆ ಇದು ದೊಡ್ಡ ಪತ್ರೆ ಗಿಡ. ಇದಕ್ಕೆ ದೊಡ್ಡ ಪತ್ರೆ ಅಂದರೆ ಅಜ್ವಾನ್ ಗಿಡನೂ ಅಂತಾರೆ. ಇದು ಸ್ಮೆಲ್ ಮಾತ್ರ ಸೇಮ್ ಅಜ್ವಾನ್ ಇರುತ್ತಲ್ಲ ಹಂಗೇ ಇರುತ್ತೆ ಇದು ಸ್ಮೆಲ್ಲು. ಇದೇನಕ್ಕೆ ಯೂಸ್ ಅಂದರೆ ಮಕ್ಕಳಿಗೆ, ದೊಡ್ಡವ್ರಿಗೆ ಕಾಫ್ ಆದಾಗ ಇದ್ರ ಜೊತೆ ಸ್ವಲ್ಪ ಜೇನುತುಪ್ಪ ಹಚ್ಚಿ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ತಿಂತಾರೆ. ಆವಾಗ ಬೇಗ ಕೆಮ್ಮು ವಾಸಿ ಆಗುತ್ತೆ. ಎಷ್ಟು ಜೋರು ಕೆಮ್ಮಾಗಿದ್ರು, ಕಾಫ್ ಆಗಿದ್ದರೆ ಈ ಗಿಡನ ಯೂಸ್ ಮಾಡ್ತಾರೆ. ಈ ಬೆಳಕ್ಕೆ ಬಿಡ್ತಿಲ್ಲ ಹುಡುಗರು, ಎಲೆ ಎಲ್ಲ ಕಿತ್ತಾಕ್ತವು. ಇದೂ ಶೋ ಗಿಡ. ಇದು ತಂದು 3 ವರ್ಷ ಆಯಿತು. ಇದರಲ್ಲಿ ಮತ್ತೊಂದು ಬಂದಿದೆ ಹೊಸದ್ದು. ಇದು ತಂದು 3 ವರ್ಷ ಆಯಿತು. ಇಲ್ಲಿ ನೋಡಿ, ಬರೀ ಎಲೆ ಉದುರೋದಕ್ಕೆ ಈ ಗಿಡ ಎದ್ಬಿಟ್ಟಿದೆ. ಇಲ್ಲಂತೂ ಎಷ್ಟೊಂದು ಎದ್ದಿದೆ ನೋಡಿ ಈ ಫಾಟಲ್ಲಿ. ಸುಮ್ಮನೆ ಉದುರಿಸೋದು, ಬೇಡ ಅಂದ್ರೆ ಗಿಡ ಹೇಳುತ್ತೆ. ಅದಕ್ಕೆ ಜಾಸ್ತಿ ಏನು ಮಾಡಬೇಕಾಗಿಲ್ಲ. ಇದು ವೈಟ್ ರೋಸ್. ಇದೂ ತಂದು 3 ವರ್ಷ ಆಯಿತು. ಇದು ಹೇಗೋಪ್ಪ ತಂದಾಗ ಮಾತ್ರ ಹೂ ಬಿಡ್ತು, ಆಮೇಲೆ ಹೂವೇ ಬಿಡ್ತಾಯಿಲ್ಲ. ಇದು ಹಾಗೆ ಐತಿ, ಹೂವೇ ಬಿಡ್ತಾಯಿಲ್ಲ. ಚಾಟ್ನಿ ಎಲ್ಲ ಮಾಡಿದ್ವಿ, ಕಟ್ ಮಾಡಿದ್ವಿ, ಎಲ್ಲ ಮಾಡಿದ್ದೀವಿ, ಆದರೆ ಹೂ ಬಿಡ್ತಿಲ್ಲ. ಒಂದು ಸಾರಿ ಹಂಗೇ ನಾವು ಬಹಳ ಮೇಂಟೈನ್ ಮಾಡಬೇಕು. ಸೊ ಇದು ಬಂದುಬಿಟ್ಟು ಬ್ರಹ್ಮಕಮಲ ಹೂ. ಇದು ಹುಣ್ಣಿಮೆ ದಿವಸ ಅರಳುತ್ತೆ ಅಂತಾರಲ್ಲ ನೈಟು, ಅದು. ಇದು ತುಂಬ ಚಿಕ್ಕದಿದೆ. ಇನ್ನು ಇದಕ್ಕೂ ದೊಡ್ಡ ಪಾಟ್ ಬೇಕು, ಅಂದ್ರೇ ಇದು ಬೇಗ ಬೆಳೆದು ಹೂವಾಗುತ್ತೆ. ಇಲ್ಲ ಚಿಕ್ಕ ಪಾಟಲ್ಲಿ ಅವು ಬೆಳೆಯೋಕ್ಕೆ ಲೇಟ್ ಮಾಡ್ತವೆ ಗಿಡಗಳು. ಇದು ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ. ಚೆನ್ನಾಗಿ ಬಂದಿತ್ತು ಮೊನ್ನೆ. ಅಂದರೆ ಇದು ಪೇಪರ್ ಗಿಡ, ಪೇಪರ್ ಫ್ಲವರ್ ಅಂತಾರಲ್ಲ, ಕಲರ್ಸ್ ಬರುತ್ತಲ್ಲ, ಇದು ರೆಡ್ ಇತ್ತಿದು, ಎಲ್ಲೆಲ್ಲ ಉದುರು ಹೋಗ್ತಾ ಇದೆ. ಇದು ಪೇಪರ್ ಫ್ಲವರು. ಮತ್ತು ಇಲ್ಲಿ ನೋಡಿ, ಇದು ಎಲೋವೆರಾ. ಇದರಲ್ಲಿ ಮುಟ್ಟಿದ್ರೆ ಮುನಿ ಗಿಡ ಇದ್ಬಿಟ್ಟಿದೆ, ಅಂದರೆ ಟಚ್ ಮಿ ನಾಟ್ ನೋಡಿ ನಾನು ತೋರಿಸ್ತೀನಿ ಯಾವ ಥರ ಮಾಡುತ್ತೆ ಅಂತ. ಇದು ಜಸ್ಟ್ ಟಚ್ ಮಾಡಿ, ನೋಡಿದ್ರಾ, ಟಚ್ ಮಿ ನಾಟ್ ಗಿಡ ಇಲ್ಲಿ ಒಂದು. ಮುದ್ರಕೊಂಡು ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ. ಆಮೇಲೆ ಒಂದು 2 ನಿಮಿಷ ಬಿಟ್ಟು ಒಳ್ಕೊಳ್ಳುತ್ತೆ. ತಾನಾಗಿ ಎದ್ದಿತ್ತದು, ನಾನು ಅದನ್ನು ಕಿತ್ತೋಗ್ದಿಲ್ಲ. ಮತ್ತು ಅದು ಫಸ್ಟ್ ಗಿಡ ಒಣಗಿಬಿಟ್ಟು ಬೇರೆ ಗಿಡ ಬಂದಿದೆ ಅದರಲ್ಲಿ. ದೊಡ್ಡ ಪತ್ರೆಯಲ್ಲಿ ಇನ್ನೊಂದು ಗಿಡ. ಇದು ಸ್ವಲ್ಪ ಎಲೆ ದಪ್ಪಾಗಿರುತ್ತೆ, ಇದರಲ್ಲಿ ರಸ ಜಾಸ್ತಿ ಇರುತ್ತೆ. ಇದು ಆವಾಗಲೇ ತೋರಿಸ್ನಲ್ಲ, ತೆಳುವಾಗಿರುತ್ತೆ. ಇದು ಮಾತ್ರ ದಪ್ಪಾಗಿರುತ್ತೆ. ರಸ ಅಂದರೆ ಇದರಲ್ಲಿ ಜಾಸ್ತಿ ಇರುತ್ತೆ, ಜಾಸ್ತಿ ದಪ್ಪ ಇರೋದ್ರಿಂದ ನೀರಿನ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ಇದು ಎಷ್ಟು ಚೆನ್ನಾಗಿ ಬಂದಿತ್ತು. ನಮ್ಮ ಹುಡುಗರು ಸುಮ್ಮನೆ ಇರಲ್ಲ, ಎಲ್ಲ ಎಲೆ ಕಿತ್ತು ಹಾಳು ಮಾಡ್ತಾನೆ ನಮ್ಮ ಯಶು ಅಂತ. ಓಕೆನಾ? ಸೊ ಇದರಲ್ಲಿ ತುಳಸಿ ಗಿಡ ಎದ್ಬಿಟ್ಟಿದೆ ಒಂದು. ಯಾವಾಗಾದರೂ ಹುಡುಗರಿಗೆ ಕೆಮ್ಮು ಹತ್ತಾಗ ಅಥವಾ ಸುಮ್ಮನೆ ಹಂಗೆ ತಿಂತಿರ್ತಾರೆ ಯಾವಾಗಲಾದರೂ. ಅದು ಒಳ್ಳೆಯದೇ, ನೋ ಪ್ರಾಬ್ಲಮ್. ಇನ್ನೊಂದು ಬ್ರಹ್ಮಕಮಲ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಇದರಲ್ಲಿ ಎಲೆ ಫುಲ್. ಇದಿನ್ನೂ ಒಂದು ಸರಿ ಫ್ಲವರ್ ಬಿಟ್ಟಿಲ್ಲ, ನೋಡೋಣ ಯಾವಾಗ ಆಗುತ್ತೆ ಅಂತ. ಯಾಕೋ ಯೆಲ್ಲೋ ಕಲರ್ ಬಂದುಬಿಟ್ಟಿದೆ. ಇದು ಫ್ಲವರ್. ಇದೊಂದು ಶೋ ಗಿಡ. ಇನ್ನಿಲ್ಲಿ ಕೆಳಗಡೆ ಇಟ್ಟಿದ್ದೀವಿ. ಜಾಸ್ತಿ ಸ್ವಲ್ಪ ದೊಡ್ಡ ಪಾಟ್ ಇದೆ. ಇದು ಮೇಲೆಲ್ಲ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಕೆಳಗಡೆ ಇಟ್ಟಿದ್ದೀವಿ. ಮನೆ ಫ್ರಂಟಲ್ಲಿ ಇರೋದಿದು. ಆಮೇಲೆ ಪಾಟ್ಸ್ ತುಂಬ ಇದ್ವು. ಇನ್ನು ಯಾವಾಗ ಹಾಳಾದ್ಮೇಲೆ ನಾವು ಕೆಲವೊಂದು ಬಿಸಾಕಿದ್ದೀನಿ. ಅಂದರೆ ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರ್ತವೆ. ನೋಡಿದ್ರಾ, ಮನೆ ಮುಂದ್ಗಡೆ ಮಿನಿ ಗಾರ್ಡನ್. ನಮ್ಮ ಮನೆ ಮುಂದ್ಗಡೆ ಈ ಥರ
ಬೆಳಿಗ್ಗೆ ಎದ್ದ ತಕ್ಷಣ ಈ ಗಿಡಗಳೆಲ್ಲ ನೋಡಿದ್ರೆ ಒಂಥರ ಏನೋ ಮೈಂಡ್ಗೆ ಫ್ರೆಶ್ ಅನ್ಸುತ್ತೆ. ಎಲ್ಲ ಬಕೆಟ್ಗೆಲ್ಲ ಹಾಕ್ಬಿಟ್ಟಿವಿ. ಇದು ತುಂಬ ಕಷ್ಟ. ಎಲ್ಲೇ ಬಂದರೆ ಇದನ್ನೆಲ್ಲ ಮನೆ ಚೇಂಜ್ ಮಾಡಿದಾಗ ಅಥವಾ ಶಿಫ್ಟ್ ಮಾಡಿದಾಗ ಆಗಲಿ ಅಥವಾ ಇದನ್ನೆಲ್ಲ ಕ್ಯಾರಿ ಮಾಡೋದು ತುಂಬ ಕಷ್ಟ. ಸ್ವಂತ ಮನೆ ಇದ್ದರೆ ಎಷ್ಟು ಗಿಡ ಹಚ್ಚಿದ್ರು ಓಕೆ, ಬಟ್ ಮೇಂಟೈನ್ ಮಾಡಬೇಕು. ಮಾಡ್ತಾಯಿದ್ದೀವಿ ಇವಾಗ. ಓಕೆನಾ? ನಮ್ಮ ಎಷ್ಟು ನೀರು ಹಾಕತ್ತಮ್ಮ ಗಿಡಕ್ಕೆ? ಹಾಕಪ್ಪಜಿ. ನೆಲಕ್ತಿಲ್ಲ ಪಜಿ. ಹಾಂ, ಬಾಯ್ಲಿ ಹಾಕುವಂತೆ, ಬಾಯ್ಲಿ ಮ್ಯಾಲೆ ಚೆಲ್ಲತ್ ನೀರು, ಮ್ಯಾಲೆ ಚೆಲ್ಲತ್ತಪ್ಪಜಿ. ಹಾಕ್ದ. ಗುಡ್ ಬಾಯ್. ಗಿಡಕ್ಕೆ ನೀರು ಬೇಕಂತ ಅದಕ್ಕೆ ಯಾರು ಹೇಳಿದ್ರು? ಪಪ್ಪ ಹೇಳಿದ್ರಾ? ಗುಡ್ ಬಾಯ್. ನೀರು ಹಾಕ್ದ. ಗುಡ್ ಬಾಯ್. ತಂದ್ಕೊಳ್ಳ ನೀರು? ತಂದ್ಕೊಳ್ಳಪ್ಪಜಿ. ಹಾಂ, ಅದು ಆಗಲ್ಲ. ಅದು ಆಗುತ್ತಾ? ನೋಡಿ, ನೆಲ್ಕಲ್ಲ ಅಪ್ಪಾಜಿ ನಿಂಗೆ. ಏನೋ ಹಾಕಿದ, ನೀರು ಹಾಕ್ತಾ. ಗುಡ್ ಬಾಯ್. ನಮ್ಮ ಯಶವಂತ ಅವಾಗ ಜಾಸ್ತಿ ಗಿಡಗಳನ್ನ ಕಿತ್ತು ಒಗಿತಿದ್ದ. ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಬುದ್ಧಿ ಬಂದೈತಿ. ಸ್ವಲ್ಪ ನೀರು ಹಾಕೋದು, ಯಾರಾದರೂ ಅವ್ರ ಫ್ರೆಂಡ್ಸ್ ಬಂದಾಗ ಗಿಡಗಳನ್ನ ಕೀಳ್ತಿದ್ರೆ ಕೀಳಬೇಡ ಅಂತ ಹೇಳೋದೆಲ್ಲ ಮಾಡ್ತಾನೆ. ಗುಡ್ ಬಾಯ್ ಆಗಿದ್ದಾನೆ ಇವಾಗ. ಕೊಡ್ತೀನಿ ಕೊಡು. ಹಠ ಅಂದರೆ ಹಠ ಇವಂದು. ಹಾಕಿ ನೀರು ಹಾಕು. ಇಲ್ಲ ಹಾಕು, ಬೇಗ ಹಾಕಬೇಕು. ಇದಕ್ಕೆ ದೊಡ್ಡ ಅವಂತೆಲ್ಲ ನೀನೇ ಮಾಡುವಂತ. ಓಕೆ, ನೀರು ಹಾಕ್ದ? ಎಲ್ಲದಕ್ಕೂ ನೀರು ಹಾಕ್ದ? ಅದಕ್ಕೆ ಗುಡ್ ಬಾಯ್. 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 ಚೆನ್ನಾಗಿ ಹೇಳ್ಬೇಕು. ಹುಚ್ಚ ಅಂತಾರೆ ನಿಂಗೆ. ಶಾನೆ ಇಲ್ಲ ನೀನು. ಚೆನ್ನಾಗಿ ಬಾಯ್. See you in the next video. ಬಾಯ್ ಬಾಯ್. ನೀವು ಎಲ್ಲ ಗಿಡ ಹಚ್ಚ್ರಿ ಹೇಳು. ಹಂಗೆ ಮಾಡ್ತಾರ ಹುಚ್ಚ ಅಂತ ನಿಂಗೆ ಅವರೆಲ್ಲ. ಓಕೆ ಗಾಯ್ಸ್, ಬಾಯ್.